ಎಸ್. ಓಕೆ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ ವಿದ್ಯಾರ್ಥಿಗಳೇ, 2024 ಫೆಬ್ರವರಿ 18ರಂದು ನಡೀತಕ್ಕಂತಹ ಮೊರಾರ್ಜಿ ಶಾಲೆಗಳ ಆಯ್ಕೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಗಣಿತ ವಿಷಯದ ಮೇಲೆ ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾರ ಅಂತಂದೇಳಿ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಯಾವ ರೀತಿ ಕ್ವಶನ್ಗಳನ್ನ ನಿಮ್ಮ ಗಣಿತಕ್ಕೆ ಸಂಬಂಧಪಟ್ಟಂತ ವಿಷಯದ ಮೇಲೆ ನಿಮ್ಮ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಮತ್ತೆ ಇನ್ನೊಂದು ನೋಡಿ ಏನಪ್ಪಾ ಅಂದ್ರೆ, ಈ ವರ್ಷದ ಮೊರಾರ್ಜಿ ಶಾಲೆಗಳ ಆಯ್ಕೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಟಾಪ್ 13 ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತಂದೇಳಿ ಒಂದು ಪುಸ್ತಕವನ್ನ ರೆಡಿ ಮಾಡಿದೀವಿ. 13 ಪ್ರಶ್ನೆ ಪತ್ರಿಕೆಗಳಿರ್ತವು. ಈ 13 ಪ್ರಶ್ನೆ ಪತ್ರಿಕೆಗಳ ಪುಸ್ತಕ ನಿಮಗೆ ಬೇಕಪ್ಪ ಅಂದ್ರೆ ನೀವು ಇಲ್ಲಿರ್ತಕ್ಕಂಥ ನಂಬರ್ ಏನಿದೆ 9008585436 ಈ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಅನ್ನ ತಗೋಬಹುದು. ಯಾರಿಗೆ ಪುಸ್ತಕ ಬೇಕೋ ಅವ್ರಿಗೆ ಅವರ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ನಾವು ಪುಸ್ತಕವನ್ನ ಕಳಿಸ್ಬಿಡ್ತೀವಿ. ಅದು ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬೇಕಿದ್ರೆ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಓಕೆ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಗಣಿತದ ಮೇಲೆ ಯಾವ ರೀತಿ ಕ್ವಶನ್ಗಳು ಬರ್ತಾವ ಅಂತಂದೇಳಿ ನೋಡೋಣ. ನೋಡಿ, ಕ್ವಶನ್ ನಂಬರ್ 1, ಈ ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ. ಎಸ್, ಈ ಕೆಳಗಿನ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರಿಬೇಕಂತೆ. ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಗಮನಿಸಿ. ದಶಮಾಂಶ ಸಂಖ್ಯೆಗಳದವು, ಡೆಸಿಮಲ್ ನಂಬರ್ಸ್ ಅದವು. ಇವರ ಇಳಿಕೆ ಕ್ರಮದಲ್ಲಿ ಬರೆಯೋದು ಹೆಂಗೆ? ಫಸ್ಟ್ ಆಫ್ ಆಲ್, ಇಳಿಕೆ ಕ್ರಮ ಅಂದ್ರೆ ಏನು, ಯಾವ ರೀತಿ ಇರುತ್ತೆ? ಇಳಿಕೆ ಕ್ರಮ ಅಂದ್ರೆ ಫಸ್ಟ್ ಅದರ ಒಂದು ಡಯಾಗ್ರಾಮ್ ಅನ್ನು ನೋಡಿದಾಗ ಏನಾಗುತ್ತೆ, ಈ ರೀತಿ ಇರುತ್ತೆ ಅಂತ. ಅಂದ್ರೆ ಫಸ್ಟ್ ದೊಡ್ಡದು ಅಂದ್ರೆ ಸಪೋಸ್ ಎಕ್ಸಾಂಪಲ್ 9, 8, 7, 6, 5 ಈ ರೀತಿ ಅದರ ಡಯಾಗ್ರಾಮ್ ಅನ್ನು ನಾವು ನೋಡಿದ್ರೆ ಈ ರೀತಿಯಾಗಿರುತ್ತೆ. ಇಳಿಕೆ ಕ್ರಮ ಅಂದ್ರೆ ಫಸ್ಟ್ ದೊಡ್ಡದು, ಆಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಈ ರೀತಿಯಾಗಿ ಬರಿಬೇಕಾಗತ್ತೆ. ಇಳಿಕೆ ಕ್ರಮ ಅಂದಾಗ ಈ ಒಂದು ಪ್ಯಾಟ್ರನ್ ಅನ್ನ ಅನುಸರಿಸಬೇಕಾಗುತ್ತೆ. ಓಕೆ, ಅದೇ ಏರ್ಗೆ ಕ್ರಮ ಅಂದ್ರೆ ಹೆಂಗೆ? ಏರ್ಗೆ ಕ್ರಮ ಅಂದ್ರೆ ಏನು? ಏರ್ಗೆ ಕ್ರಮ ಅಂದ್ರೆ ಅದನ್ನ ಈ ರೀತಿಯಾಗಿ ಏರ್ಗೆ ಕ್ರಮ ಅಂದ್ರೆ ಫಸ್ಟ್ ಚಿಕ್ಕದನ್ನ, ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡದನ್ನ, ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡದನ್ನ, ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡದನ್ನ, ಇದು ಏರಿಕೆ ಕ್ರಮ. ಈ ರೀತಿಯಾಗಿ ಬರಿಬೇಕಾಗತ್ತೆ. ಓಕೆ, ಹಾಗಾಗಿ ಇಲ್ಲಿರ್ತಕ್ಕಂಥ ದಶಮಾಂಶ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ಫಸ್ಟ್ ನಾವು ದೊಡ್ಡದನ್ನ ಬರಿಬೇಕು, ಆಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಆಮೇಲೆ ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಈ ತರ ಬರಿಬೇಕಾಗತ್ತೆ. ಇಲ್ಲಿರ್ತಕ್ಕಂಥ ಸಂಖ್ಯೆಗಳಲ್ಲಿ, ದಶಮಾಂಶ ಸಂಖ್ಯೆಗಳಲ್ಲಿ ಯಾವುದು ಫಸ್ಟ್ ಅತಿ ದೊಡ್ಡದಿದೆ? ಇಳಿಕೆ ಕ್ರಮ ಅಂದ್ರೆ ದೊಡ್ಡದು ಫಸ್ಟ್ ಬರಿಬೇಕಲ್ಲ. ಯಾವ್ದು ದೊಡ್ಡದಿದೆ? ಪೂರ್ಣ ಸಂಖ್ಯೆಯನ್ನು ಗಮನಿಸಿ. ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಎಲ್ಲ ಕಡೆನೂ 0ನೇ ಇದೆ. ಹಂಗಾಗಿ ಪೂರ್ಣ ಸಂಖ್ಯೆಯನ್ನು ಗಮನಿಸಿದಾಗ ಎಲ್ಲದೂ ಈಕ್ವಲ್ ಆಗಿದೆ, ಸಮನಾಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ದಶಾಂಶ. ಈ ತರ ಒಂದೊಂದೇ ಸ್ಥಾನವನ್ನ ಗಮನಿಸಬೇಕು. ದಶಾಂಶವನ್ನ ಗಮನಿಸಿ. ದಶಾಂಶವನ್ನ ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 0 ಇದೆ. ಎಸ್, ಈಗ ಇಲ್ಲಿ 2, ಇಲ್ಲಿ 2, ಇದು 1, ಇದು 0, ಇವು ಎರಡಕ್ಕಿಂತ 2 ಚಿಕ್ಕವು ಅನ್ನೋದು ಗೊತ್ತಾಗ್ಬಿಡ್ತು. ಇವೆರಡರಲ್ಲಿ ಯಾವುದು ದೊಡ್ಡದು? ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಈಕ್ವಲ್. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಹಾಗಾಗಿ ಇದು ಫಸ್ಟ್ ಬರಬೇಕು. ಇದನ್ನ ಫಸ್ಟ್ ಬರಬೇಕು, ಇದು ದೊಡ್ಡದು. 0.22. ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಚಿಕ್ಕದನ್ನ ತಗೋಬೇಕು. ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಇಲ್ಲಿ 0 ಇದೆ ಅಂದ್ರೆ 0ಕ್ಕಿಂತ 1 ದೊಡ್ಡದು, 1ಕ್ಕಿಂತ 2 ದೊಡ್ಡದು. ಹಾಗಾಗಿ ನೆಕ್ಸ್ಟ್ ಈ ನಂಬರ್ ಅನ್ನ ಯೂಸ್ ಮಾಡಬೇಕು. 0.21. ನೆಕ್ಸ್ಟ್ ಈಗ ಇದು ಆಯ್ತು, ಇದು ಆಯ್ತು. ಇವೆರಡರಲ್ಲಿ ಮತ್ತೆ ದೊಡ್ಡದು ಯಾವ್ದು ತಗೋಬೇಕು? ಇವೆರಡರಲ್ಲಿ ಮತ್ತೆ ದೊಡ್ಡದು ಯಾವುದು? ಇಲ್ಲಿ 1 ಇದೆ, ಇಲ್ಲಿ 0 ಇದೆ ಅಂದ್ರೆ 0ಗಿಂತ 1 ದೊಡ್ಡತಾನೆ. ಹಾಗಾಗಿ ನೆಕ್ಸ್ಟ್ 0.15 ತಗೋಬೇಕು. ದ ಲಾಸ್ಟ್ 0.08. ಇದು ಈ ಸಂಖ್ಯೆಗಳ ಇಳಿಕೆ ಕ್ರಮ ಆಗಿರುತ್ತೆ. ಆಪ್ಷನ್ ಅನ್ನು ಗಮನಿಸಿ. ಫಸ್ಟ್ 0.22 ಇರಬೇಕು. 0.2 ಇಲ್ಲ, 0.2 ಇದೆ, 0.1 ಇದೆ, ಡಿಲೀಟ್. 0.2 ಇಲ್ಲಿ ಇದೆ. 0.22, 0.22, 0.22. ನೆಕ್ಸ್ಟ್ 0.21, 0.21, 0.21.
ನೆಕ್ಸ್ಟ್ 0.15 0.15 0.08 ಬಂದಿದೆ, ಡಿಲೀಟ್. ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ಈ ರೀತಿಯಾಗಿ ದಶಮಾಂಶಗಳ ಏರಿಕೆ ಮತ್ತು ಇಳಿಕೆ ಕ್ರಮ ಕೇಳಿದ್ರೆ, ದಶಮಾಂಶಗಳ ಏರಿಕೆ ಅಸೆಂಡಿಂಗ್ ಆರ್ಡರ್ ಮತ್ತು ಇಳಿಕೆ ಡಿಸೆಂಡಿಂಗ್ ಆರ್ಡರ್ ನ ಕೇಳಿದ್ರೆ ಈ ಒಂದು ಮೆಥಡ್ ಅನ್ನು ನೀವು ಬಳಸಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಓಕೆ, ಈ ತರದ ಕ್ವಶನ್ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಅಬ್ಸರ್ವ್ ಮಾಡಿ. 0.8 0.925 ಮತ್ತು 0.0015 ಇವುಗಳ ಮೊತ್ತ ಕೇಳ್ತಾ ಇದಾರೆ. ಮೊತ್ತ ಅಂದ್ರೆ ಏನು? ಮೊತ್ತ ಅಂದ್ರೆ ಕೂಡ್ಬೇಕು ಈ ಸಂಖ್ಯೆಗಳನ್ನ. ಇಲ್ಲಿರೋ ಸಹ ದಶಮಾಂಶ ಸಂಖ್ಯೆಗಳು, ಇವನ್ನ ಯಾವ ರೀತಿ ಬರ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ನೋಡಿ, ಫಸ್ಟ್ 0.8 ಇದೆ. ಓಕೆ, 0.8. ನೆಕ್ಸ್ಟ್ 0.925 ಪೂರ್ಣ ಸಂಖ್ಯೆ ಕೆಳಗಡೆನೆ ಇರಬೇಕು. ಇಲ್ಲಿ 0.925 ಇದೆ ತಾನೆ, 0.925 ಈ ತರ ಬರಬೇಕು. ಅಕಸ್ಮಾತ್ ನೀವು ಬರೆಯಂಗಿಲ್ಲ 0.8 ಬರೆದ್ರ, ನೆಕ್ಸ್ಟ್ ಬರಿಬೇಕಾದಾಗ ನೀವು ಇಲ್ಲಿರ್ತಕ್ಕಂಥ ಸ್ಥಾನಗಳನ್ನ ಅಬ್ಸರ್ವ್ ಮಾಡಿ ಬರಬೇಕು. ನೀವು ಅಕಸ್ಮಾತ್ ಹಿಂಗೆ ಬರೆಯಕ್ಕೆ ಬರಂಗಿಲ್ಲ, 925 ಈ ತರ ಬರೆಯಕ್ಕೆ ಬರಂಗಿಲ್ಲ. ಓಕೆ, ಆಮೇಲೆ ಬಿಂದುವನ್ನ ಚೇಂಜ್ ಮಾಡಕ್ ಬರಂಗಿಲ್ಲ. ಹಿಂಗೆ ಇಲ್ಲಿ ಹೆಂಗಿದೆಯಾ ಅದನ್ನ ನೋಡೇ ಬರ್ಕೋಬೇಕು ನೀವು. ಇಲ್ಲಿ ಹೆಂಗಿದೆ ಅದು ನೋಡ್ಬಿಟ್ಟು ಸ್ಥಾನಗಳನ್ನ ಅಬ್ಸರ್ವ್ ಮಾಡ್ಬಿಟ್ಟು, ದಶಾಂಶ ಸ್ಥಾನದ ಕೆಳಗಡೆ ದಶಾಂಶ ಸ್ಥಾನನೇ ಇರ್ಬೇಕು. ಇದು ದಶಾಂಶ, ಇದು ದಶಾಂಶ. ಶತಾಂಶ ಸ್ಥಾನದ ಕೆಳಗಡೆ ಶತಾಂಶ ಸ್ಥಾನನೇ ಇರಬೇಕು. ಸಹಸ್ರಾಂಶ ಸ್ಥಾನದ ಕೆಳಗಡೆ ಸಹಸ್ರಾಂಶನೇ ಇರಬೇಕು. ನೆಕ್ಸ್ಟ್ 0.00115. ಎಸ್, ಇಲ್ಲಿ ಏನಿಲ್ಲ ಅಂದ್ರೆ 0 ಇರುತ್ತೆ ಅಂತ. ಈ ಬಿಂದು ಈ ಕಡೆ ಲಾಸ್ಟ್ ಕೊನೆ ಬರ್ತಕ್ಕಂಥ ಬಿಂದುಗಳು ಏನದವೋ ದಶಮಾಂಶದಲ್ಲಿ, ಈ ಕೊನೆಗಿರ್ತಕ್ಕಂಥ ಸೊನ್ನೆಗಳಿಗೆ ವ್ಯಾಲ್ಯೂ ಇರಲ್ಲ. ಮತ್ತೆ ಸಂಖ್ಯೆ ಮಧ್ಯೆ ಇರ್ತಕ್ಕಂಥ ಈ ತರದ ಸೊನ್ನೆಗಳಿಗೆ ವ್ಯಾಲ್ಯೂ ಇರುತ್ತೆ. ಈ ಕೊನೆಗಿರ್ತಕ್ಕಂಥ ಸೊನ್ನೆಗಳಿಗೆ ವ್ಯಾಲ್ಯೂ ಇರಲ್ಲ. ಅರ್ಥ ಆಯ್ತಾ ಸರ್? ಇಲ್ಲಿ 0.8 ಇತ್ತು, ನೀವು ನೋಡಿದ್ರೆ 0.00 ಹಾಕಂದ್ರಲ್ಲ, ಈ ಸೊನ್ನೆಗಳಿಗೆ ವ್ಯಾಲ್ಯೂ ಇಲ್ಲ ಇಲ್ಲಿ ಬಿಂದುಯಿಂದ ಈ ಕಡೆ ಇದ್ದಾಗ. ರೈಟ್, ಈಗ ಕೂಡ್ಬೇಕು. ಮೊತ್ತ ಅಂದ್ರೆ 5 6 2 17 9 8 17 7 ದಶಕ 1. ಇಲ್ಲಿ ಬಿಂದು ಐತಿ ಅಂದ್ರೆ ಬಿಂದು ಇಡಬೇಕು 1 1.725 ಅಂತಾನೆ ಓದ್ಬೇಕು ಅದನ್ನ. 1.725 ಅಂದ್ರೆ ಬಿಂದು ಈ ಕಡೆ ಇರೋ ಒಂದಕ್ಕಿಂತ ಚಿಕ್ಕವು ಅಂತ ಅರ್ಥ. ನೀವು 1.7265 ಅಂತ ಓದಂಗಿಲ್ಲ. ಯಾಕೆ ಅಂದ್ರೆ ಇಲ್ಲಿರೋ ಒಂದಕ್ಕಿಂತ ಚಿಕ್ಕದು ಅಂತ ಇದು. ದಶಾಂಶ, ಶತಾಂಶ, ಸಹಸ್ರಾಂಶ, ದಶಸಹಸ್ರಾಂಶ ಅಂತ ಬರುತ್ತೆ. ಈ ತರ ಬೇಸಿಕ್ ತಿಳ್ಕೊಂಡಿರ್ಬೇಕು. ಇದು ಆಪ್ಷನ್ 1.7265. ಆಪ್ಷನ್ ಬಿ ರೈಟ್ ಆನ್ಸರ್. 1.7265 ಆಪ್ಷನ್ ಬಿ ರೈಟ್ ಆನ್ಸರ್. ಈ ತರ ಮೊತ್ತ ಅಂದ್ರೆ ಕೂಡ್ಬೇಕು. ನೆಕ್ಸ್ಟ್ ಮುಂದೆ ಹೋಗೋಣ. ಕ್ವೆಶ್ಚನ್ ನಂಬರ್ 3. 1.239 ಮತ್ತು 0.0889 ನಡುವಿನ ವ್ಯತ್ಯಾಸ. ಎಸ್, ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು? ವ್ಯತ್ಯಾಸ ಅಂದ್ರೆ ಕಳಿಬೇಕು. ಏನ್ ಹೇಳ್ತಿದ್ರೆ 1.239 0 ನೋಡಿ, ಪೂರ್ಣ ಸಂಖ್ಯೆ ಕೆಳಗಡೆ ಪೂರ್ಣ ಸಂಖ್ಯೆನೇ ಬರ್ಕೊಂತಿದ್ದೀನಿ. ದಶಾಂಶ ಕೆಳಗಡೆ ದಶಾಂಶನೇ ಇರ್ಬೇಕು. ಈ ತರ ಇದು ದಶಾಂಶ, ಇದು ಶತಾಂಶ, ಇದು ಸಹಸ್ರಾಂಶ. ದಶಾಂಶ, ಶತಾಂಶ, ಸಹಸ್ರಾಂಶ, ಸಹಸ್ರಾಂಶ ಅಂತ. ಎಸ್, ಈಗ ದಶಾಂಶದ ಕೆಳಗಡೆ ದಶಾಂಶ ಎಷ್ಟಿದೆ? 0.889. ಓಕೆ, ಹೀಗೆ ಮಾಡ್ಬೇಕು. ವ್ಯತ್ಯಾಸ ಅಂದ್ರೆ ಕಳಿಬೇಕು. ಎಸ್, ಈಗ ಸರ್ ಇಲ್ಲಿ ಏನಿಲ್ಲ ಅಂದ್ರೆ ನಾ ಹೇಳಿದ ಆವಾಗ್ಲೇ, ಇಲ್ಲಿ ಏನಿಲ್ಲ ಅಂದ್ರೆ 0 ಇರುತ್ತೆ ಅಂತ. ಏನಿಲ್ಲ ಅಂದ್ರೆ 0 ಇರುತ್ತೆ ಅಂತ. ಈಗ 0ಲ್ಲಿ 9 ಹೋದಲ್ಲ, ದಶಕ ತಗೊಂತೀರ ಗೊತ್ತಿದೆ ಅಲ್ಲ. 10ರಲ್ಲಿ 9 ಹೋದ್ರೆ 1, 8ರಲ್ಲಿ 8 ಹೋದ್ರೆ 0, 13ರಲ್ಲಿ ಈಗ 3ರಲ್ಲಿ 8 ಹೋದ್ರೆ ಕ್ಯಾರಿ ತಗೊಂತೀರ. ಮತ್ತೆ 13ರಲ್ಲಿ 8 ಹೋದ್ರೆ 5, 13ರಲ್ಲಿ 8 ಹೋದ್ರೆ 5, 1ಕ್ಕೆ 1, ಬಿಂದುಗೆ ಬಿಂದು, 1ಕ್ಕೆ 1. ಎಸ್, 1.239 ಮತ್ತು 0.0889 ನಡುವಿನ ವ್ಯತ್ಯಾಸ 1.1501. ಆಪ್ಷನ್ 1.1501. ಆಪ್ಷನ್
ಎ ರೈಟ್ ಆನ್ಸರ್. 1.150 ಆಪ್ಷನ್ ಎ ರೈಟ್ ಆನ್ಸರ್. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಈ ತರದ ಕ್ವಶನ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದು, ಕನ್ಫ್ಯೂಸ್ ಆಗಬಾರ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 4. ಓಕೆ, ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಏನಪ್ಪಾ ಅಂದ್ರೆ, ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ ನಾವೇನ್ ಮಾಡಿದ್ವಿ ಅಂದ್ರೆ, ಗುರುಧ್ಯಾನ ಅಕಾಡೆಮಿ ಜಿಗಳಿ, ಗುರುಧ್ಯಾನ ಅಕಾಡೆಮಿ ಜಿಗಳಿ ಇಲ್ಲಿದೆಯಲ್ಲ, ಎಸ್, ಗುರುಧ್ಯಾನ ಅಕಾಡೆಮಿ ಜಿಗಳಿ ಈ ನೇಮ್ ಅಲ್ಲಿ, ಈ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಸಹ ಇದೆ. ಅದರಲ್ಲಿ ನೀವೀಗ ವಿಡಿಯೋ ನೋಡ್ತಾ ಇದ್ದೀರಾ, ಗೊತ್ತು ತಾನೆ? ಅದೇ ರೀತಿ ಈ ಹೆಸರಿನಲ್ಲಿ ನಾವು ಒಂದು ಆಪ್ ಅನ್ನ ಕ್ರಿಯೇಟ್ ಮಾಡಿದ್ದೀವಿ. ಅದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಈ ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ, ಈ ಅಪ್ಲಿಕೇಶನ್ ಅನ್ನ ನಾವು ಕ್ರಿಯೇಟ್ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ, ನವೋದಯ, ಮೊರಾರ್ಜಿ ಸೈನಿಕ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಏನು ಎಕ್ಸಾಮ್ಸ್ಗಳು ನಡೀತವೋ, ಈ ಎಲ್ಲಾ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಮಾಹಿತಿಯನ್ನ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂತಹ ಕ್ಲಾಸಸ್ಗಳನ್ನ ಇದ್ರ ಮುಖಾಂತರ, ಗುರುಧ್ಯಾನ ಅಕಾಡೆಮಿ ಜಿಗಳಿ ಈ ಆಪ್ ಮುಖಾಂತರ ಕೊಡುವ ಉದ್ದೇಶವನ್ನ ನಮ್ಮ ಇನ್ಸ್ಟಿಟ್ಯೂಷನ್ ಹೊಂದಿದೆ. ಅದರಲ್ಲಿ ಸುಮಾರು ಕೋರ್ಸಸ್ಗಳು ಸಿಗ್ತವೋ, ಹಲವಾರು ಕೋರ್ಸಸ್ಗಳು ನಿಮ್ಮ ಅಭಿರುಚಿಗೆ ತಕ್ಕಂತೆ, ನಿಮ್ಮ ಇಂಟೆನ್ಷನ್ ಮತ್ತೆ ನಿಮಗೆ ಯಾವುದು ಅವಶ್ಯಕತೆ ಇದೆ ಆ ಅವಶ್ಯಕತೆಗೆ ತಕ್ಕಂತೆ ಅಲ್ಲಿ ಸುಮಾರು ಕೋರ್ಸಸ್ಗಳು ನಿಮ್ಗೆ ಸಿಗ್ತವೋ. ಹಾಗಾಗಿ ನೀವು ಈ ತರ ಏನು ಈಗ ನಾನು ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತದನಿ, ಈ ತರದ ಇನ್ನು ಬೇರೆ ಬೇರೆ ಡಿಫ್ರೆಂಟ್ ಆದಂತಹ ಎಕ್ಸಾಮ್ ನಲ್ಲಿ ಬರ್ಬೋದಾದಂತಹ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಗುರುಧ್ಯಾನ ಅಕಾಡೆಮಿ ಜಿಗಳಿ ಅಂತಂದೇಳಿ ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಟೈಪ್ ಮಾಡಿದ್ರೆ ನಮ್ಮ ಅಪ್ಲಿಕೇಶನ್ ಬರುತ್ತೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿ ಕೋರ್ಸಸ್ಗಳು ಸಿಗ್ತವೋ. ಅದರಲ್ಲೂ ನಿಮ್ಮ ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮೋಸ್ಟ್ ಪಾಪ್ಯುಲರ್ ಕೋರ್ಸ್ ಆದಂತ ಮೊರಾರ್ಜಿ ಸ್ಕೋರ್ ಪ್ಲಸ್ ಅಂತಕ್ಕಂಥ ಒಂದು ಕೋರ್ಸ್ ಅನ್ನ ನಾವು ಅಲ್ಲಿ ಕೊಡ್ತಾ ಇದ್ದೇವೆ. ಈ ಕೋರ್ಸ್ ತಗೊಂಡ್ರೆ ನಿಮ್ಗೆ ಕಂಪ್ಲೀಟ್ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ ಮತ್ತೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟ ವಿಡಿಯೋಸ್ಗಳಲ್ಲಿ ಸಿಗ್ತವು. ಮತ್ತೆ ಪ್ರತಿದಿನ ಟೆಸ್ಟ್ಗಳನ್ನ ಹಾಕ್ತಾ ಇರ್ತೀವಿ. ಮತ್ತೆ ವಾರದ ಟೆಸ್ಟ್, ವೀಕ್ಲಿ ಟೆಸ್ಟ್ ಇರ್ತವು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ 13 ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಯಾರಿಗೆ ಕೋರ್ಸ್ ತಗೊಂತಾರ ಅವರ ಮನೆಗೆ ನಾವು 13 ಪ್ರಶ್ನೆ ಪತ್ರಿಕೆಗಳು ಮತ್ತು OMR ಶೀಟ್ ಅನ್ನ ಕಳಿಸ್ಕೊಡ್ತೀವಿ. ಮತ್ತೆ 13 ಪ್ರಶ್ನೆ ಪತ್ರಿಕೆಗಳನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. OMR ಶೀಟ್ ತುಂಬೋದು ಹೆಂಗೆ, ತಪ್ಪಿಲ್ದಂಗೆ ಯಾವ ರೀತಿ ತುಂಬಬೇಕು, ಮತ್ತೆ ಎಕ್ಸಾಮ್ ನಲ್ಲಿ ಯಾವ ರೀತಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೋಬೇಕು ಅಂತಂದೇಳಿ ಕಂಪ್ಲೀಟ್ ಈ ಕೋರ್ಸ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀವಿ. ಯಾರಿಗೆಲ್ಲ ಈ ಕೋರ್ಸ್ ಬೇಕಾಗಿದೆ ಅವರು ನಮ್ಮ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಇದ್ರದ್ದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಕ್ವಶನ್ ನಂಬರ್ 4. 5.25 ಮತ್ತು 2.5 ಇವುಗಳ ಉತ್ಪನ್ನ. ನೋಡಿ, ಉತ್ಪನ್ನ ಪದಗಳ ಅರ್ಥ ಗೊತ್ತಿರಬೇಕು. ಉತ್ಪನ್ನ ಅಂದ್ರೆ ಗುಣಲಬ್ಧ. ಉತ್ಪನ್ನ ಅಂದ್ರೆ ಗುಣಲಬ್ಧ. ಓಕೆ, ಗುಣಲಬ್ಧ ಎದ್ರದ್ದು? ಇವೆರಡರ ಗುಣಲಬ್ಧ ಎಷ್ಟು ಅಂತ ಕೇಳ್ತದೆ. ಗುಣಲಬ್ಧ ಅಂದ್ರೆ ಗುಣಿಸ್ಬೇಕು. ಎಸ್ ನೋಡಿ, 5.25 ಇಂಟು 2.5. ಸರ್, ಇಲ್ಲಿ ಬಿಂದು ಬಂದಿದೆ ಅಲ್ಲ, ಯಾವ ರೀತಿ ಗುಣಿಸೋದು? ತಲೆ ಕೆಡಿಸ್ಕೋಬೇಡಿ. ಬಿಂದು ಇಲ್ಲ ಅಂತಂದೇಳಿ ಗುಣಿಸಿ. ಯಾವ ರೀತಿ ನೀವು ಕಾಮನ್ ಆಗಿ ಪೂರ್ಣ ಸಂಖ್ಯೆಗಳನ್ನ ಗುಣಿಸ್ತಿರೋ ಅದೇ ರೀತಿ ಬಿಂದು ಇಲ್ಲ ಅಂತಂದೇಳಿ ಗುಣಿಸಿ. ಫಸ್ಟ್ ಗುಣಿಸೋನಲ್ಲ, 25 ಮಗ್ಗಿ ಬಂದ್ರೆ ಡೈರೆಕ್ಟ್ 25ರಿಂದ ಗುಣಿಸ್ಬೋದು. ಬರಲ್ಲ ಅಂದ್ರೆ ಸಿಂಗಲೇ ಗುಣಿಸ್ಬೋದು. ಯಾವ ತರ ಗುಣಿಸ್ತೀರಾ ಅದೇ ತರ ಗುಣಿಸ್ಬೋದು. ನಿಮ್ಗೆ ಈಜಿ ಯಾವ ತರ ಅನ್ಸುತ್ತೋ ಅದೇ ತರ ಈಸಿಯಾಗಿ ಗುಣಿಸ್ಬೋದು. ಇಲ್ಲಿ 25 ಇಲ್ಲಿ 125ಕ್ಕೆ 5 ದಷ್ಟ 12. 25 2 50. 50 ಪ್ಲಸ್ 12 62ಕ್ಕೆ 2 ದಷ್ಟ 6. 25 5 125. 125 ಪ್ಲಸ್ 12 131. 131. ಎಷ್ಟಿಷ್ಟು ಬಂತ ಸರ್? ಆನ್ಸರ್ ಇಲ್ಲಲ್ಲ, ಇದು ಆನ್ಸರ್ ಅಲ್ಲ. ಇಲ್ಲಿ ಬಿಂದುಗಳನ್ನ ಈಗ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು, ಲೆಕ್ಕಾಚಾರ ಮಾಡಬೇಕು. ನೋಡಿ, ದಶಮಾಂಶಗಳ ಗುಣಕಾರದಲ್ಲಿ, ದಶಮಾಂಶಗಳ ಮಲ್ಟಿಫಿಕೇಶನ್ ನಲ್ಲಿ, ಡೆಸಿಮಲ್ ಮಲ್ಟಿಫಿಕೇಶನ್ ನಲ್ಲಿ ಬಿಂದುಗಳನ್ನ
ಫಸ್ಟ್ ಬಿಂದು ಇಲ್ಲ ಅಂತ ಹೇಳಿ ಗುಣಿಸ್ಬೇಕು. ಗುಣಿಸಿ ಆದ್ಮೇಲೆ ನೀವು ಏನ್ ಮಾಡ್ಬೇಕು, ಇಲ್ಲಿ ಗುಣ್ಯ ಮತ್ತು ಗುಣಕದಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಇರ್ತಕ್ಕಂಥ ಬಿಂದುಗಳನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಒಂದ್ ಅಂಕೆ ಆದ್ಮೇಲೆ ಬಿಂದು ಇದೆ, ಇಲ್ಲಿ 2 ಅಂಕೆ ಆದ್ಮೇಲೆ ಬಿಂದು ಇದೆ. ಕೂಡ್ಬೇಕು ಬಿಂದುಗಳನ್ನ, ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಏನ್ ಮಾಡ್ಬೇಕು, ಬಿಂದುಗಳನ್ನ ಕೌಂಟ್ ಮಾಡಿ ಕೂಡ್ಬೇಕು. ಇಲ್ಲಿ 1, ಇಲ್ಲಿ ಪ್ಲಸ್ 2 ಅಂಕೆ ಆದ್ಮೇಲೆ ಬಿಂದು, ಇಲ್ಲಿ 1 ಅಂಕೆ ಆದ್ಮೇಲೆ ಬಿಂದು, ಇಲ್ಲಿ 2 ಅಂಕೆ ಆದ್ಮೇಲೆ ಬಿಂದು, 2 + 1 3. ಹೌದಾ? ದಶಮಾಂಶಗಳ ಗುಣಾಕಾರದಲ್ಲಿ ಬಿಂದುಗಳನ್ನ ಇಲ್ಲಿ ಕೌಂಟ್ ಮಾಡಿ ಕೂಡ್ಬೇಕು. ಇಲ್ಲಿ 1 ಅಂಕೆ ಆದ್ಮೇಲೆ ಬಿಂದು, ಇಲ್ಲಿ 2 ಅಂಕೆ ಆದ್ಮೇಲೆ ಬಿಂದು, ಇಲ್ಲಿ 2 + 1 ಕೂಡಿದ್ರೆ 3. ಆನ್ಸರ್ ಅಲ್ಲಿ 3 ಅಂಕೆ ಆದ್ಮೇಲೆ ಬಿಂದು ಇಡಬೇಕು. ಇಷ್ಟೇ, ಅರ್ಥ ಆಯ್ತಾ? ಆನ್ಸರ್ ಅಲ್ಲೇ 3 ಅಂಕೆ ಆದ್ಮೇಲೆ ಬಿಂದು ಇಡಬೇಕು. ಈಗ ಆನ್ಸರ್ ಚೆಕ್ ಮಾಡಿ. 13.125 13.125 ಆಪ್ಷನ್ ಸಿ ರೈಟ್ ಆನ್ಸರ್. 13.125 ಆಪ್ಷನ್ ಸಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ದಶಮಾಂಶಗಳ ಗುಣಾಕಾರ ಹೆಂಗ್ ಮಾಡಬೇಕು ಅಂದ್ರೆ ಈ ರೀತಿ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ನೋಡಿ. 25.08 ಅನ್ನು 1.2ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ. ಎಸ್, ಇಲ್ಲಿ ಏನ್ ಕೇಳ್ತಿದ್ದಾರೆ, ಭಾಗಲಬ್ಧ ಕೇಳ್ತಾ ಇದಾರೆ. 25.08 ಅನ್ನು ಈ ಒಂದು ಡೆಸಿಮಲ್ ನಂಬರ್ ಅನ್ನ, ದಶಮಾಂಶ ಸಂಖ್ಯೆಯನ್ನ ಈ ಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ. ಓಕೆ, ಡಿವೈಡ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಎಸ್, ಈಗ ಅಷ್ಟೇ ಮಾಡಿ. ಏನ್ ಮಾಡಿ, ಬಿಂದು ಇಲ್ಲ ಅಂತಂದೇಳಿ ಡಿವೈಡ್ ಮಾಡಿ. ಈ ಸಂಖ್ಯೆಯನ್ನು ಇದರಿಂದ ಭಾಗಿಸ್ಬಿಡ್ತಾನೆ. ಯಾವ ತರ ಭಾಗಿಸ್ತೀರಾ, 12. ಓಕೆ, ಹಿಂಗಾದ್ರೂ ಹಾಕೊಂತೀರಾ. ಓಕೆ, 12 25.08 ಐತಲ್ಲ, ಅದನ್ನೇ ಮಾಡಿ 2508 ಅಂತಾನೆ ಬರ್ಕೊಂಬಿಡಿ. ಬಿಂದು ಇಲ್ಲ ಅಂತಂದೇ ಬರ್ಕೊಂಬಿಡಿ. ಈಗ ಬಾಟ್ಸಿ. ಓಕೆ, ಬಾಟ್ಸನ. 12 2 24. ಓಕೆ, 1 ಬಂತು, 0 ಇಳಿಸ್ಕೊಂತೀರಾ. 12ರಿಂದ 10 ಹೋಗಲ್ಲ. 12 0 0, 10 ಉಳಿತು. ಮತ್ತೆ ನೆಕ್ಸ್ಟ್ 8 ಇಳಿಸ್ಕೊಂತೀರಾ. 12 9 108. ಓಕೆ, ಕಂಪ್ಲೀಟ್ ಆಯ್ತಲ್ಲ. ಎಸ್, ಈಗ ಭಾಗಲಬ್ಧ ಎಷ್ಟು ಬಂತು, 29 ಬಂತಪ್ಪ. 209 ಬಂತಪ್ಪ. 209. ಈಗ ಬಿಂದುಗಳನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಎಸ್, ಈಗ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಈ ತರ ಹೇಳ್ತಾನೆ ನಿಮ್ಗೆ. ಯಾವ ತರ ಹೇಳ್ತಾವಪ್ಪ ಅಂದ್ರೆ, ಇದು ಅಂಶ, ಇದನ್ನ ಅಂಶದಲ್ಲಿ ಬರ್ಕೊಳ್ಳಿ ಅಂತ ಹೇಳ್ತೀವಿ. 25.08 ಡಿವೈಡ್ ಬೈ 1.2 ಅಂತ. ಓಕೆ, ಇದನ್ನ ಡಿವೈಡ್ ಮಾಡ್ತೀವಿ ಅಂತ. ಹಂಗ 12 1 12, 12 2 24, 1 ಉಳಿತು, 10 ಆಯ್ತು. 12ರಿಂದ 10 ಅಲ್ಲ, 12 0 0, 10 ಉಳಿತು. ಅವ್ರು 8 ಇಳಿಸ್ಕೊಂಡ್ವಿ, 108 ಆಯ್ತು. 12 9 108 ಬಂತಾ. ಈಗ ಇಲ್ಲಿ ನೋಡಿ, ಛೇದದಲ್ಲಿ 1 ಅಂಕೆ ಆದ್ಮೇಲೆ ಬಿಂದಿದೆ, ಅಂಶದಲ್ಲಿ 2 ಅಂಕೆ ಆದ್ಮೇಲೆ ಬಿಂದಿದೆ. ಭಿನ್ನರಾಶಿ ಗೊತ್ತಿದೆಯಲ್ಲ, ಇದನ್ನ ಅಂಶ ಅಂತ ಕರಿತೀವಿ, ಛೇದ ಅಂತ ಕರಿತೀವಿ. ಇಲ್ಲಿ ಅಂಶದಲ್ಲಿ 2 ಅಂಕೆ ಆದ್ಮೇಲೆ ಬಿಂದು ಇದೆ, ಕನ್ಫರ್ಮ್ ಆಗಿ. ಎಸ್, ಅಂಶದಲ್ಲಿ 2 ಅಂಕೆ ಆದ್ಮೇಲೆ ಬಿಂದಿದೆ, ಛೇದದಲ್ಲಿ 1 ಅಂಕೆ ಆದ್ಮೇಲೆ ಬಿಂದು ಇದೆ. ದಶಮಾಂಶಗಳ ಭಾಗಾಕಾರದಲ್ಲಿ ಬಿಂದುಗಳನ್ನ ಕೌಂಟ್ ಮಾಡಿ, ಅಂಶದಲ್ಲಿ ಎಷ್ಟು ಅಂಕೆ ಆದ್ಮೇಲೆ ಬಿಂದು ಇದೆ, ಛೇದದಲ್ಲಿ ಎಷ್ಟು ಅಂಕೆ ಆದ್ಮೇಲೆ ಬಿಂದು ಇದೆ ಅಂತಂದೇಳಿ ಕೌಂಟ್ ಮಾಡಿ ಕಳಿಬೇಕು. ನೋಡಿ, ಇಲ್ಲಿ 2 ಅಂಕೆ ಆದ್ಮೇಲೆ ಬಿಂದು ಇದೆ, 2 ಅಂಶದಲ್ಲಿ. ಛೇದದಲ್ಲಿ 1 ಅಂಕೆ ಆದ್ಮೇಲೆ ಬಿಂದು ಇದೆ. ಎಸ್, ಮೈನಸ್ ಮಾಡಿ 2ರಲ್ಲಿ 1 ಹೋದ್ರೆ 1. ಎಲ್ಲಿ ಉಳಿದಿರೋದು ಈಗ, ಅಂಶದಲ್ಲಿ ತಾನೇ ಉಳಿದಿರೋದು. 2ರಲ್ಲಿ 1 ಹೋದ್ರೆ 1 ಎಲ್ಲಿ ಉಳಿದಿದ್ದು, ಅಂಶದಲ್ಲಿ. ಅಂಶದಲ್ಲಿ ಉಳಿದ್ರೆ ಎಷ್ಟು ಉಳಿತು ಈಗ, 1 ಉಳಿತು ಅಂದ್ರೆ 1 ಅಂಕೆ ಆದ್ಮೇಲೆ ಏನ್ ಮಾಡ್ಬೇಕು, 1 ಅಂಕೆ ಆದ್ಮೇಲೆ ಬಿಂದು ಇಡಬೇಕು. 1 ಅಂಕೆ ಆದ್ಮೇಲೆ ಬಿಂದು ಇಡಬೇಕು. ಓಕೆ, ಅರ್ಥ ಆಯ್ತಲ್ಲ? ದಶಮಾಂಶಗಳ ಭಾಗಾಕಾರದಲ್ಲಿ ಅಂಶ ಮತ್ತು ಛೇದದಲ್ಲಿ ಬಿಂದು ಎಷ್ಟು ಅಂಕೆ ಆದ್ಮೇಲೆ ಇದೆ ಅಂತಂದೇಳಿ ಕೌಂಟ್ ಮಾಡ್ಬೇಕು. ಕೌಂಟ್ ಮಾಡಿ ಕಳಿಬೇಕು. ಕಳೆದಾಗ ಅಂಶದಲ್ಲಿ ಉಳಿದ್ರೆ ಎಷ್ಟು ಉಳಿದಿರುತ್ತೋ ಅಷ್ಟು ಅಂಕೆ ಆದ್ಮೇಲೆ ಬಿಂದು ಇಡಬೇಕು. ಛೇದದಲ್ಲಿ ಉಳಿದ್ರೆ ಎಷ್ಟು ಉಳಿದಿರುತ್ತೋ ಅಷ್ಟು 0ನ ಆನ್ಸರ್ ಮುಂದೆ ಕಟ್ಬೇಕು. ಅದೇ ಛೇದದಲ್ಲಿ 1 ಉಳಿದುತ್ತೆ ಅಂದ್ರೆ 1 0 ಕಟ್ಬೇಕು. 2 ಉಳಿದುತ್ತೆ ಅಂದ್ರೆ 2 0 ಕಟ್ಬೇಕು. ಈ ತರ ಆ ಥರದ್ದು ಲೆಕ್ಕ ಬಂದಾಗ ಅದನ್ನ ಹೇಳ್ತೀನಿ. ಓಕೆ, ಇಲ್ಲೀಗ ಏನು, ಈಗ ಯಾವುದು 25.08 1.2ರ ಭಾಗಲಬ್ಧ 20.9 20.9 ಆಪ್ಷನ್ ಡಿ ರೈಟ್ ಆನ್ಸರ್. 20.9 ಆಪ್ಷನ್ ಡಿ ರೈಟ್ ಆನ್ಸರ್.
ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6 ಕೊಡೋಣ. ಕ್ವಶನ್ ನಂಬರ್ 6, 12 3 ಅಪಾನ್ 100. 12 3 ಅಪಾನ್ 100 ಇದರ ದಶಮಾಂಶ ರೂಪ. ಇಲ್ಲೊಂದು ಭಿನ್ನರಾಶಿ ಕೊಟ್ಟಿದ್ದಾರೆ, ಮಿಶ್ರ ಭಿನ್ನರಾಶಿ. ಇದನ್ನ ದಶಮಾಂಶದಲ್ಲಿ ಬರೆಯಿರಿ ಅಂತ ಹೇಳ್ತಿದ್ರೆ, ಫಸ್ಟ್ ಈ ಭಿನ್ನರಾಶಿಯನ್ನು ಏನ್ ಮಾಡಿ, ವಿಷಮ ಭಿನ್ನರಾಶಿ ಮಾಡ್ಕೊಳ್ಳಿ. ಛೇದ 100ಕ್ಕೆ 100 ಹಂಗೆ ಇರ್ತತಾ, 112 ಗೊತ್ತಾಗ್ಲ ಅಂದ್ರೆ ಏನ್ ಮಾಡಬೇಕು, ಇವೆರಡನ್ನು ಏನ್ ಮಾಡಕ್ಕಿಲ್ಲಿ, ಇದನ್ನ ವಿಷಮ ಭಿನ್ನರಾಶಿ ಮಾಡಬೇಕು ಅಂದ್ರೆ ಇವೆರಡನ್ನು ಇಂಟು ಮಾಡ್ಬೇಕು. 100 ಇಂಟು 12. ಓಕೆ, 12 1 12, 2 0 2 0. ನೆಕ್ಸ್ಟ್ ಇಲ್ಲಿ ಇಂಟು ಮಾಡಿದ್ಮೇಲೆ ಏನ್ ಬರುತ್ತೆ, ಅದಕ್ಕೆ ಇದನ್ನ ಪ್ಲಸ್ ಮಾಡ್ಬೇಕು. ಪ್ಲಸ್ 3 1203 ಬಂತ. ಇದನ್ನ ಅಂಶದಲ್ಲಿ ಬರ್ತವೆ 1203. ಇದನ್ನ ಈಗ ದಶಮಾಂಶಕ್ಕೆ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಿದ್ರೆ. ದಶಮಾಂಶಕ್ಕೆ ಚೇಂಜ್ ಮಾಡ್ಬೇಕು ಅಂದ್ರೆ, ಭಿನ್ನರಾಶಿಯನ್ನ ದಶಮಾಂಶಕ್ಕೆ ಮಾಡಬೇಕು ಅಂದ್ರೆ ಛೇದದಿಂದ ಅಂಶವನ್ನ ಭಾಗಿಸ್ಬೇಕು. ಛೇದದಿಂದ ಅಂಶವನ್ನ ಭಾಗಿಸ್ಬೇಕು. ನೋಡಿ, ಈಗ ವೆರಿ ಸಿಂಪಲ್, ಡೈರೆಕ್ಟ್ ಆಗಿ ಹೇಳ್ಕೊಡ್ತೀನಿ. ಈ 2 0 ಇಲ್ಲ ಅಂತ ಅನ್ಕೊಳ್ಳಿ, ಇವೆರಡು 0 ಇಲ್ಲ ಅಂತ ಅನ್ಕೊಳ್ಳಪ್ಪ. ಅವ್ರು 1ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 1203 1203 ಬರುತ್ತಾ. ಈಗ ಈ 2 0 ಆದವು ಅಂದ್ರೆ ಛೇದದಲ್ಲಿ ಯಾವಾಗ, ಛೇದದಲ್ಲಿ 10 100 1000 10,000 ಲಕ್ಷ ಹಿಂಗಿದ್ದಾಗ ಈ ತರ ಡೈರೆಕ್ಟ್ ಮಾಡ್ಬೋದು. ಈ ತರ ಇಲ್ಲಿ 10 100 1000 10,000 ಲಕ್ಷ ಹಿಂಗಿದ್ದಾಗ ಏನ್ ಮಾಡೋದು, ಈ 0 ಇಲ್ಲ ಅಂತಂದೇಳಿ 1ರಿಂದ ಡಿವೈಡ್ ಮಾಡಿದ್ರೆ ಇಲ್ಲಿ ಅಂಶದಲ್ಲಿ ಎಷ್ಟೈತೆ ಅಷ್ಟೇ ಬರುತ್ತಾ. ಈಗ ಇಲ್ಲಿ ಎಷ್ಟು 0 ಅದಾವು, 2 0 ಅದಾವು ಅಂದ್ರೆ 2 ಅಂಕಿ ಆದ್ಮೇಲೆ ಬಿಂದು ಇಡಬೇಕು. ಕಂಪ್ಲೀಟ್. ಇದರ ದಶಮಾಂಶ ರೂಪ 12.03. ಆಪ್ಷನ್ 12.03. ಆಪ್ಷನ್ ಬಿ ರೈಟ್ ಆನ್ಸರ್. ಇಷ್ಟೇ, ಎಷ್ಟು ಈಸಿ ಅಲ್ಲ. ಎಸ್, ಈ ತರದ ಕ್ಲಾಸ್ ಅನ್ನ ನೀವು ಕೇಳಬೇಕು ಅಂದ್ರೆ, ಈ ತರದ ಇನ್ನು ಹೆಚ್ಚು ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡುತ್ತಂದ್ರೆ ನೀವು ನಮ್ಮ ಆ ಕೋರ್ಸ್ ಅನ್ನ, ಅಂದ್ರೆ ನಮ್ಮ ಅಪ್ಲಿಕೇಶನ್ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕೆಲವೊಂದಿಷ್ಟು ಫ್ರೀ ಮೆಟೀರಿಯಲ್ಸ್ ಸಹ ಇರುತ್ತೆ. ಕೋರ್ಸ್ ಬೇಕು ಅಂದ್ರೆ ಕೋರ್ಸ್ ತಗೋಬಹುದು. ಓಕೆ, ಮತ್ತೆ ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದು, ಫ್ರೀ ಟೆಸ್ಟ್ಗಳನ್ನು ಸಹ. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ ನಮ್ಮ ಆ್ಯಪ್ ಅಲ್ಲಿ ಒಂದು ಫ್ರೀ ಟೆಸ್ಟ್ ಅನ್ನು ಹಾಕ್ತೀನಿ. ನಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ಫ್ರೀ ಟೆಸ್ಟ್ ಅನ್ನು ಸಹ ನೀವು ಅಟೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ಅಲ್ಲ 6 ಆಯ್ತು, ಇನ್ 7. ಕ್ವಶನ್ ನಂಬರ್ 7, 2 ಪೈಸೆಯನ್ನು ರೂಪಾಯಿ ರೂಪದಲ್ಲಿ ಬರೆಯಿರಿ. ಎಸ್, 2 ಪೈಸೆಯನ್ನ ರೂಪಾಯಿ ರೂಪದಲ್ಲಿ ಬರಿಬೇಕಂತೆ. ಈಗ ನಿಮ್ಗೆ ಗೊತ್ತಿರ್ಬೇಕು, 1 ರೂಪಾಯಿ ಅದು ಎಷ್ಟು ಪೈಸೆ, 100 ಪೈಸೆ ಆಗಿರುತ್ತೆ. ಹೌದಾ, 100 ಪೈಸೆ ಅಂದ್ರೆ 1 ರೂಪಾಯಿ. ಪೈಸೆ ಎಲ್ಲಿ ಮಟ್ಟ ಬರಿಬೋದು ನಾವು, 100 ಪೈಸೆ ಅನ್ನಲ್ಲ. 100 ಪೈಸೆ ಅಂದ್ರೆ ಆಲ್ರೆಡಿ 1 ರೂಪಾಯಿ. ಪೈಸೆಯನ್ನು ಎಲ್ಲಿ ಮಟ್ಟ ಬರಬಹುದು, 99 ಪೈಸೆವರೆಗೂ ಬರಿಬಹುದು. 99 ಪೈಸೆವರೆಗೂ ಬರಿಬಹುದು. 100 ಪೈಸೆ ಅಂದ್ರೆ ಅದು ಏನಾಗ್ಬಿಡುತ್ತೆ, ಆಲ್ರೆಡಿ ಅದು 100 ಪೈಸೆ ಇತ್ತು ಅಂದ್ರೆ 1 ರೂಪಾಯಿ ಆಗ್ಬಿಡುತ್ತೆ. 99 ಪೈಸೆ ಇತ್ತು ಅಂದ್ರೆ 1 ರೂಪಾಯಿ ಅಲ್ಲ ಅದು. ಹಂಗಾಗಿ 2 ಪೈಸೆಯನ್ನ ರೂಪಾಯಿ ರೂಪದಲ್ಲಿ ಬರಿಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈ 2 ಪೈಸೆಯನ್ನ ರೂಪಾಯಿ ರೂಪಕ್ಕೆ ಬದಲಾಯಿಸಬೇಕು ಅಂದ್ರೆ ಡಿವೈಡ್ ಬೈ 100 ಮಾಡಬೇಕು. 100ರಿಂದ ಡಿವೈಡ್ ಮಾಡಬೇಕು. ಪೈಸೆಯನ್ನ 100ರಿಂದ ಡಿವೈಡ್ ಮಾಡಬೇಕು. ಯಾಕೆ 100ರಿಂದ ಡಿವೈಡ್ ಮಾಡಬೇಕು, 1 ರೂಪಾಯಿಗೆ 100 ಪೈಸೆ. ಆ ಪೈಸೆಯನ್ನ ರೂಪಾಯಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ, ಬದಲಾಯಿಸಬೇಕು ಅಂದ್ರೆ, ರೂಪಾಯಿ ರೂಪದಲ್ಲಿ ಅದನ್ನ ನಾವು ಬರಿಬೇಕು ಅಂದ್ರೆ 100ರಿಂದ ಡಿವೈಡ್ ಮಾಡಬೇಕು. 1 ರೂಪಾಯಿಗೆ 100 ಪೈಸೆ. ಎಸ್, ಸೇಮ್ ಈಗ ಹಿಂದಿನ ಕ್ವಶನ್ ಹೇಳ್ಕೊಟ್ಟಂಗೆ 2 0 ಇಲ್ಲ ಅಂತಂದೇಳಿ 1ರಿಂದ 2 ಡಿವೈಡ್ ಮಾಡಿದ್ರೆ 2 ಬರುತ್ತೆ. 2 0 ಅದಾವು ಅಂದ್ರೆ 2 0 ಅದಾವು ಅಂದ್ರೆ 2 ಅಂಕಿ ಆದ್ಮೇಲೆ ಬಿಂದು ಬರಿಬೇಕು. ಓಕೆ, 1 2 2 ಅಂಕಿ ಆದ್ಮೇಲೆ ಬಿಂದು ಬರಿಬೇಕು. ಓಕೆ, 0.02. 2 ಪೈಸೆಯನ್ನ ರೂಪಾಯಿ ರೂಪದಲ್ಲಿ ಯಾವ ರೀತಿ ಬರಿಬಹುದು, 0.02. ಆಪ್ಷನ್ 0.02. ಆಪ್ಷನ್ ಸಿ ರೈಟ್ ಆನ್ಸರ್. ಆಪ್ಷನ್ ಸಿ ರೈಟ್ ಆನ್ಸರ್. ಎಷ್ಟು ಈಸಿ ಇದೆಲ್ಲ. ಈ ತರದ ಕ್ವಶನ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಮಸ್ಟ್ ಅಂಡ್ ಶುಡ್. ನಾವೇನು ಯಾವ ರೀತಿ ಕ್ವಶನ್ಗಳನ್ನ, ಎಕ್ಸ್ಪೆಕ್ಟೆಡ್ ಕ್ವಶನ್ಗಳನ್ನ ಸುಮಾರು ಸಲಿ ನಾವು ಏನ್ ಕೊಡ್ತಾ ಇರ್ತೀವಿ ಅದೇ ತರದ ಕ್ವಶನ್ಗಳು ಬಂದಿದ್ದವು. ಸುಮಾರು ಕ್ವಶನ್ ಬಂದಿದ್ದವು ಓದ್ಸಲಿ. ಸುಮಾರು ನಾವು ಕೊಟ್ಟಂತ ಯೂಟ್ಯೂಬ್ ವಿಡಿಯೋದಲ್ಲಿ ಕೊಟ್ಟಂತ ಏನ್ ಕ್ವಶನ್ಗಳಿದ್ದು 90ರಿಂದ 95 ಕ್ವಶನ್ಗಳು ನಾವು ಯೂಟ್ಯೂಬ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅದೇ ರೀತಿಯ ಕ್ವಶನ್ಗಳು ಬಂದಿರತಕ್ಕಂಥ ಉದಾಹರಣೆ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ಸುನೀಲನು ತನ್ನ ಬಳಿ ಇದ್ದ ₹1000ಗಳಲ್ಲಿ 242.25 ಖರ್ಚು ಮಾಡಿದರೆ ಅವನ ಬಳಿ ಉಳಿದ ಹಣ ಎಷ್ಟು? ಸುನೀಲನ ಬಳಿ ಏನಿತ್ತು, 1000 ರೂಪಾಯಿ ಇತ್ತು. ಅವನು 242.25 ರೂಪಾಯಿ ಖರ್ಚು ಮಾಡಿದ್ರೆ
ಅಂತಲ್ಲಂದ್ರೆ ನೀ ಎಷ್ಟು ಉಳಿದತಿ ಕಳಿಬೇಕಷ್ಟೇ. 1000 ರೂಪಾಯಿದಲ್ಲಿ 1000 ರೂಪಾಯಿಯಲ್ಲಿ 242.25 ಅಂದ್ರೆ 242 ರೂಪಾಯಿ 25 ಪೈಸೆ ಖರ್ಚು ಮಾಡಿದ ನಾನು. ಅಂದ್ರೆ ಎಷ್ಟು ಖರ್ಚು ಮಾಡಿದ, ಇಷ್ಟು ಖರ್ಚು ಮಾಡಿದ, ಉಳಿದದ್ದು ಎಷ್ಟು ಅಂತಲ್ಲ ಮೈನಸ್ ಮಾಡಿ 200 ಪ್ಲೇಸ್ ನೋಡ್ಬೇಕಿಲ್ಲಿ. ಇದು ಪೂರ್ಣ ಸಂಖ್ಯೆ, ಇದು ದಶಮಾಂಶ. ಬಿಡಿ 10 100 ಇಲ್ಲಿಂದ ಎಣಿಸೋಟ್ ಮತ್ತೆ ನೀವು ಇಲ್ಲಿಂದ ಬಿಡಿ 10 ಎಣಿಸಂಗಿಲ್ಲ. ಇದು ದಶಮಾಂಶ. ಈ ಬಿಂದು ಈ ಕಡೆ ಇರೋವು ಪೂರ್ಣ ಸಂಖ್ಯೆ. ಬಿಡಿ 10 100 ಇಲ್ಲಿಂದ ಬರಬೇಕು ಅಲ್ಲಿಗೆ. ಓಕೆ, 242.25 ಸರ್ ಇಲ್ಲಿಲ್ಲಲ್ಲ, ಬರ್ಕೊಡ್ರಿ, ತಪ್ಪಲ್ಲ, ಇದಕ್ಕೆ ವ್ಯಾಲ್ಯೂನೇ ಇಲ್ಲ. ಬಟ್ ನಾವು ಕಳಿಬೇಕು ಅಂದ್ರೆ ಕಳಿಬೇಕಲ್ಲ, ಇಲ್ಲಿ ಕಳಿಬೇಕು, ಪ್ಲಸ್ ಅಲ್ಲ ಕಳಿಬೇಕು ಇಲ್ಲಿ. ಯಾಕೆಂದ್ರೆ 1000 ರೂಪಾಯಿದಲ್ಲಿ ಇಷ್ಟು ಖರ್ಚು ಮಾಡಿದ್ರೆ ಇನ್ನೆಷ್ಟು ಉಳಿತು ಅಂದ್ರೆ ಕಳಿಬೇಕು. ಇಲ್ಲಿ ನೋಡಿ, ಈಗ 0ದಲ್ಲಿ 5 ಕ್ಯಾರಿ ತಗೊಂತೀರಾ, ಸೇಮ್ ಪ್ರೊಸೀಜರ್. ಬಿಂದು ಇಲ್ಲ ಅಂತಂದೇಳಿ ಕಳೀರಿ. ಈಗ ಇಲ್ಲಿಂದ ಇಲ್ಲಿ ಕ್ಯಾರಿ ತಗೊಂತೀರಾ, ಅದೆಲ್ಲ ಗೊತ್ತಿದೆ. ಸರ್ ಇಲ್ಲಿ 0 0 0 ಇದೆ ಅಂದ್ರೆ ಇಲ್ಲಿಂದ ಕ್ಯಾರಿ ತಗೊಂತೀರಾ, ಇಲ್ಲಿಗೆ ತಗೊಂಡ್ಬರ್ತೀರಾ, ಅದು ಗೊತ್ತಿದೆ ನಿಮ್ಗೆ. 10ರಲ್ಲಿ 5 ಹೋದ್ರೆ 5, ಇಲ್ಲಿ 9 ಇದೆ, 9ರಲ್ಲಿ 2 ಹೋದ್ರೆ 7, ಬಿಂದುಗೆ ಬಿಂದು ಇಡಿ. ಇಲ್ಲಿ 9 ಇದೆ, 9ರಲ್ಲಿ 2 ಹೋದ್ರೆ 7, ಇಲ್ಲಿ 9 ಇದೆ, 9ರಲ್ಲಿ 4 ಹೋದ್ರೆ 5, ಇಲ್ಲಿ 9 ಇದೆ, 9ರಲ್ಲಿ 2 ಹೋದ್ರೆ 7. ಆಲ್ರೆಡಿ ಕ್ಯಾರಿ ತಗೊಂಡ, ಇಲ್ಲಿ ಏನಿಲ್ಲ. ಎಷ್ಟು ಅಂತರ ಉಳಿದದ್ದು ಎಷ್ಟು? 757.75. 757.75. ಆಪ್ಷನ್ ಸಿ ರೈಟ್ ಆನ್ಸರ್, 757.75. ಓಕೆ, ಎಸ್. ಕ್ವಶನ್ ನಂಬರ್ 9. ಈ ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? ಈ ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಂತ ಗೊತ್ತಿರ್ಬೇಕು. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಲ್ಪಡುತ್ತದೆ ಆ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿರುತ್ತದೆ. ಯಾವ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಡಿವೈಡ್ ಆಗ್ತದೆ, ಯಾವುದೇ ಸಂಖ್ಯೆಯಿಂದ ಅದು ಭಾಗ ಆಗಲ್ಲ ಅಂದ್ರೆ ಅದು ಅವಿಭಾಜ್ಯ ಸಂಖ್ಯೆ. ಇಲ್ಲೆಂದ್ರೆ ಅವಿಭಾಜ್ಯ ಸಂಖ್ಯೆ ಯಾವುದು? ಇದು ಅವಿಭಾಜ್ಯ ಸಂಖ್ಯೆನ ಅಲ್ಲ. ಯಾಕೆ ಅಂದ್ರೆ ಈ 81 ಅನ್ನೋದು ನೋಡಿ 1ರಿಂದ ಡಿವೈಡ್ ಆಗುತ್ತೆ, ಮತ್ತೆ 3ರಿಂದ ಆಗುತ್ತೆ, 9ರಿಂದ ಆಗುತ್ತೆ. ಹಾಗಾಗಿ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಇನ್ನ 59 ನೋಡಿ, 59 ಅವಿಭಾಜ್ಯ ಸಂಖ್ಯೆನ ಚೆಕ್ ಮಾಡಿ. 59 ಅವಿಭಾಜ್ಯ ಸಂಖ್ಯೆ. ಇದು 1 ಮತ್ತು 59 ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಇದು ಭಾಗ ಆಗಲ್ಲ. ಯಾವುದು? ಇದು ಏನಿದೆ, ಇದು ಅವಿಭಾಜ್ಯ ಸಂಖ್ಯೆ. ಯಾಕಪ್ಪ ಅಂದ್ರೆ ಇದು 1 ಮತ್ತು ಅದೇ ಸಂಖ್ಯೆ 59 ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗಲ್ಲ. ಹಾಗಾಗಿ ಇದು ಅವಿಭಾಜ್ಯ ಸಂಖ್ಯೆ. ಮತ್ತೆ 72 ನೋಡಿ, ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದು 2ರಿಂದ ಡಿವೈಡ್ ಆಗುತ್ತಾನೆ, ಬಿಡಿಸ್ತಂದ 2 ಐತೆ, 2ರಿಂದ ಡಿವೈಡ್ ಆಗುತ್ತೆ. ಇನ್ನು 99 ಅವಿಭಾಜ್ಯ ಸಂಖ್ಯೆ ಅಲ್ಲ. ಯಾಕಂದ್ರೆ ಇದು 11ರಿಂದ ಡಿವೈಡ್ ಆಗುತ್ತೆ, 9ರಿಂದ ಡಿವೈಡ್ ಆಗುತ್ತೆ. ಹಾಗಾಗಿ ಅವಿಭಾಜ್ಯ ಸಂಖ್ಯೆ ಅಲ್ಲ. ಅವಿಭಾಜ್ಯ ಸಂಖ್ಯೆ ಯಾವುದು? ಆಪ್ಷನ್ ಬಿ ರೈಟ್ ಆನ್ಸರ್, 59. ನೆಕ್ಸ್ಟ್ ಕ್ವಶನ್ ನಂಬರ್ 10. ಈ ಕೆಳಗಿನ ಯಾವ ಸಂಖ್ಯೆಯು 6ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ? ಈ ಕೆಳಗಿನ ಯಾವ ಸಂಖ್ಯೆ 6ರಿಂದ ಕಂಪ್ಲೀಟ್ ಡಿವೈಡ್ ಆಗುತ್ತೆ? 6ರಿಂದ ಡಿವೈಡ್ ಮಾಡಿ ನೋಡೋ ಅವಶ್ಯಕತೆ ಇಲ್ಲ. ವಿಭಜಿತೆಯ ನಿಯಮ ಗೊತ್ತಿತ್ತು ಅಂದ್ರೆ ಅದಕ್ಕೆ ನಿಮ್ಗೆ ಹೇಳೋದು, ಕಂಪ್ಲೀಟ್ ತಿಳ್ಕೋಬೇಕು. ಅದಕ್ಕೋಸ್ಕರ ನೀವು ಬೇಸಿಕ್ ಇಂದ ಅಧ್ಯಯನ ಮಾಡ್ಬೇಕು. ವಿಭಜಿತೆಯ ನಿಯಮ ಗೊತ್ತಿತ್ತಪ್ಪ ಅಂದ್ರೆ ನೋಡಿದ ತಕ್ಷಣ ಇದು 6ರಿಂದ ಹುಟ್ಟುತ್ತೆ ಇಲ್ಲ ಅಂತಂದು ಹೇಳ್ಬೋದು. ಏನು ವಿಭಜಿತ ನಿಯಮ? ಡಿವಿಸಿಬಿಲಿಟಿ ರೂಲ್ ಏನ್ ಹೇಳುತ್ತೆ? 6ರ ಬಾಧ್ಯತೆ ನಿಯಮ ಏನ್ ಹೇಳುತ್ತೆ? ಸಂಖ್ಯೆ ಯಾವ ಸಂಖ್ಯೆ ಇದೆ ಇಲ್ಲಿ, ಆ ಸಂಖ್ಯೆ 2 ಮತ್ತು 3ರಿಂದ ಡಿವೈಡ್ ಆಗ್ತಾ ಇತ್ತಪ್ಪ ಅಂದ್ರೆ 2 ಮತ್ತು 3ರಿಂದ ಡಿವೈಡ್ ಆಗ್ತಾ ಇತ್ತು ಅಂದ್ರೆ ಅದು 6ರಿಂದನೂ ಡಿವೈಡ್ ಆಗುತ್ತೆ. ನೋಡಿ, ಇದು 2ರಿಂದ ಡಿವೈಡ್ ಆಗಲ್ಲ. ಬಿಡಿ ಸ್ಥಾನದಲ್ಲಿ 2ರಿಂದ ಡಿವೈಡ್ ಆಗ್ಬೇಕಂದ್ರೆ 0 2 4 6 8 ಇರ್ಬೇಕು. ಇಲ್ಲಿ 5 ಇದೆ, ಇದು 2ರಿಂದ ಡಿವೈಡ್ ಆಗಲ್ಲ, 6ರಿಂದ ಡಿವೈಡ್ ಆಗಲ್ಲ. ಇಲ್ಲಿ 1 ಇದೆ, ಇದು ಸಹ 2ರಿಂದ ಡಿವೈಡ್ ಆಗಲ್ಲ ಅಂದ್ರೆ 6ರಿಂದನೂ ಡಿವೈಡ್ ಆಗಲ್ಲ. ಎಸ್, ಇಲ್ಲಿ 2ರಲ್ಲೂ ಬಿಡಿ ಸ್ಥಾನದಲ್ಲಿ 0 ಇದೆ, 2ರಿಂದ ಡಿವೈಡ್ ಆಗುತ್ತೆ, 4 ಇದೆ, 2ರಿಂದ ಡಿವೈಡ್ ಆಗುತ್ತೆ. ಸರಿ, ಅಂದ್ರೆ 3ರಿಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡೋದು. 3ರಿಂದ ಡಿವೈಡ್ ಆಗುತ್ತಂದ್ರೆ ಬಾಕ್ಸ್ ಮಾಡೋಕಂತಂದೇನಿಲ್ಲ. ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತ 3ರಿಂದ ಭಾಗ ಆದ್ರೆ ಅದು 3ರಿಂದ ಭಾಗ ಆಗುತ್ತೆ ಅಂತ. ಇಲ್ಲಿ ನೋಡಿ, ಅಂಕಿಗಳ ಮೊತ್ತ ಇಲ್ಲೇನಿದೆ, 54,930 ಅಂಕಿಗಳು.
5 ಪ್ಲಸ್ 4 ಪ್ಲಸ್ 9 ಪ್ಲಸ್ 3 ಪ್ಲಸ್ 0 ಇವ್ ಕೂಡಿದ್ರೆ ಎಷ್ಟು ಬಂತು? 5 4 9 9 9 18 18 3 21. ಹೌದಾ? 3 9 27 3 7 21 3 7 21 3ರಿಂದ ಡಿವೈಡ್ ಆಗ್ತಾನೆ 3 7 21. ಎಸ್, ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತ 3ರಿಂದ ಡಿವೈಡ್ ಆದ್ರೆ ಈ ಸಂಖ್ಯೆಯು 3ರಿಂದ ಡಿವೈಡ್ ಆಗುತ್ತೆ. ಹಾಗಾಗಿ 2ರಿಂದ ಡಿವೈಡ್ ಆಗುತ್ತೆ ಮತ್ತು 3ರಿಂದ ಡಿವೈಡ್ ಆಗುತ್ತೆ ಅಂದ್ರೆ ಇದು 6ರಿಂದ ಡಿವೈಡ್ ಆಗುತ್ತೆ. ಇದೆ ರೈಟ್ ಆನ್ಸರ್. ಸರ್ ಇದೇ ಐತಲ್ಲ, ಇದೊಂದು ಚೆಕ್ ಮಾಡ್ಬಿಡಿ. ನೋಡಿ ಇಲ್ಲಿ ಈಗ 8 2 10 10 4 14 14 5 19 19 3ರಿಂದ ಡಿವೈಡ್ ಆಗುತ್ತಾ? ಆಗಲ್ಲ. ಹಾಗಾಗಿ ಇದು 3ರಿಂದ ಡಿವೈಡ್ ಆಗಲ್ಲ. 2ರಿಂದ ಮಾತ್ರ ಡಿವೈಡ್ ಆಗುತ್ತೆ. 3ರಿಂದ ಡಿವೈಡ್ ಆಗಲ್ಲ ಅಂದ್ರೆ ಅದು 6ರಿಂದ ಡಿವೈಡ್ ಆಗಲ್ಲ. 6ರಿಂದ ಡಿವೈಡ್ ಆಗಬೇಕು ಅಂದ್ರೆ 2 ಮತ್ತು 3 ಎರಡರಿಂದ ಡಿವೈಡ್ ಆಗ್ತಾ ಇದ್ರೆ ಆ ಸಂಖ್ಯೆ ಅದು 6ರಿಂದ ಡಿವೈಡ್ ಆಗುತ್ತೆ, ಭಾಗ ಆಗುತ್ತೆ ಅಂತ ಅರ್ಥ. ಓಕೆ, ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಈ ರೀತಿಯ ಪ್ರಶ್ನೆಗಳನ್ನ ನಿಮ್ಮ ಮೊರಾರ್ಜಿ ಎಕ್ಸಾಮ್ ಕೇಳ್ತಾ ಇರ್ತಾರೆ. ತುಂಬಾ ಸುಲಭ ಇರುತ್ತೆ, ಪ್ರಾಕ್ಟೀಸ್ ಮಾಡಿದರೆ ತುಂಬಾ ಸುಲಭ ಇರುತ್ತೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಅವಶ್ಯಕತೆ ಇತ್ತು ಅಂದ್ರೆ ನಮ್ಮ ಕೋರ್ಸ್ ಅನ್ನ ತಗೊಳ್ರಿ. ಮೊರಾರ್ಜಿ ಸ್ಕೋರ್ ಪ್ಲಸ್ ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ಕೋರ್ಸ್ ಸಿಗುತ್ತೆ. ಇಲ್ಲ ಕ್ವಶನ್ ಪೇಪರ್ ಬೇಕು ಅಂದ್ರೆ ನಮ್ಮ ಫೋನ್ ನಂಬರ್ಗೆ ಕಾಲ್ ಮಾಡಿದ್ರೆ ಅದ್ರ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.